ಈ ರೀತಿಯಾಗಿ 17 ಚಿನ್ನದ ಗಟ್ಟಿಗಳ ಜೊತೆಗೆ ಡಿಆರ್ಐ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ರಮ್ಯಾ ರಾವ್ ಸಿಕ್ಕಾಕೊಳ್ತಾಳೆ. ಅಸಲಿ ಚಿನ್ನ ಅಂತ ಖಚಿತ ಆಗ್ತಾ ಇದ್ದಂತೆ ಚಿನ್ನದ ಗಟ್ಟಿಯನ್ನ ವಶಕ್ಕೆ ಪಡಿತಾರೆ ಡಿಆರ್ಐ ಅಧಿಕಾರಿಗಳು. 17 ಚಿನ್ನದ ಗಟ್ಟಿಗಳನ್ನ ಏರ್ಪೋರ್ಟ್ ನಲ್ಲೇ ತೂಕ ಹಾಕಿದ್ರು ಅಧಿಕಾರಿಗಳು. ಚಿನ್ನದ ಗಟ್ಟಿಗಳನ್ನ ತೂಕ ಮಾಡ್ತಾ ಇರುವಂತಹ ದೃಶ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. 17 ಚಿನ್ನದ ಗಟ್ಟಿಗಳನ್ನ ಏರ್ಪೋರ್ಟ್ ನಲ್ಲೇ ತೂಕ ಹಾಕಿತ್ತು ಡಿಆರ್ಐ ತಂಡ. ಇನ್ನು ಈ ಸಂದರ್ಭದಲ್ಲಿ ಆ ಚಿನ್ನದ ಶುದ್ಧತೆಯ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ಚಿನ್ನದ ಶುದ್ಧತೆಯ ಬಗ್ಗೆಯೂ ಏರ್ಪೋರ್ಟ್ ನಲ್ಲೇ ಡಿಆರ್ಐ ಅಧಿಕಾರಿಗಳು ಪರೀಕ್ಷೆಯನ್ನು ಮಾಡ್ತಾರೆ. ಚಿನ್ನದ ಎಕ್ಸ್ಪರ್ಟ್ ಧೀರಜ್ ಕುಮಾರ್ ಅವರನ್ನ ಕರೆಸಿ ಪರಿಶೀಲನೆಯನ್ನ ನಡೆಸಲಾಯಿತು. ಸೊ ಈ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ರಮ್ಯಾ ರಾವ್ ಸಿಕ್ಕಾಕೊಳ್ತಾಳೆ. 17 ಚಿನ್ನದ ಗಟ್ಟಿ, 14 ಕೆಜಿ 800 ಗ್ರಾಂನಷ್ಟಿದ್ದಂತಹ ಚಿನ್ನದ ಗಟ್ಟಿಯನ್ನ ವಶಕ್ಕೆ ಪಡ್ಕೊಳ್ತಾರೆ. ಅದು ಕೂಡ ಅಸಲಿ ಚಿನ್ನ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಚಿನ್ನದ ಎಕ್ಸ್ಪರ್ಟ್ ಧೀರಜ್ ಕುಮಾರ್ ಅವರನ್ನ ಕರೆಸಿ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ರಮ್ಯಾ ಬಂದಿಳಿಯುವ ಮೊದಲೇ ಏರ್ಪೋರ್ಟ್ ನಲ್ಲಿ ದೆಹಲಿಯಿಂದ ಬಂದಿದ್ದಂತಹ ಡಿಆರ್ಐ ಟೀಮ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುತ್ತೆ. ಡಿಆರ್ಐನ ಡೆಪ್ಯೂಟಿ ಡೈರೆಕ್ಟರ್ ರಿಯಾಜ್ ಜೋಶಿ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ, ಮಹಜರ್ ಕೂಡ ನಡೆಸಲಾಗುತ್ತೆ. ಡಿಆರ್ಐ ಕೋರ್ಟ್ಗೆ ಸಲ್ಲಿಸಿದಂತ ಎಕ್ಸ್ಕ್ಲೂಸಿವ್ ದಾಖಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಆ ಎಕ್ಸ್ಕ್ಲೂಸಿವ್ ದಾಖಲೆಗಳಲ್ಲಿ ಏನೆಲ್ಲ ಇದೆ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಾಕಷ್ಟು ರೋಚಕ ಆಗಿರುವಂತಹ ಅಂಶಗಳು ಉಲ್ಲೇಖ ಆಗಿದೆ. ಸಿಕ್ಕಾಕೊಂಡ ನಂತರ ರಮ್ಯಾ ರಾವ್ ಏನೆಲ್ಲ ಹೇಳಿದಾಳೆ ಎಲ್ಲ ಡೀಟೇಲ್ಸ್ ಕೂಡ ಇದೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಚಿನ್ನದ ಗಟ್ಟಿಗೆ ಸಂಬಂಧಪಟ್ಟಂತ ದೃಶ್ಯಗಳು, ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವೇಯಿಂಗ್ ಮೆಷಿನ್ ಅಲ್ಲಿ ಇಟ್ಟಿರುವಂತಹ ಚಿನ್ನದ ಗಟ್ಟಿಗಳ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಜಪ್ತಿ ಮಾಡಿರುವಂತಹ ಚಿನ್ನದ ಗಟ್ಟಿಗಳು, ಅದು 17 ಚಿನ್ನದ ಗಟ್ಟಿಗಳು ಎಷ್ಟು ಕೆಜಿ ಇದೆ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. 999 ಗ್ರಾಮ್ ಇರೋದು ಕೂಡ ಅಲ್ಲಿ ಗಮನಿಸ್ತಾ ಇರಬಹುದು ನೀವು. ಒಟ್ಟು 17 ಚಿನ್ನದ ಗಟ್ಟಿಗಳು ಕೂಡ ಅಸಲಿ ಚಿನ್ನದ ಗಟ್ಟಿಗಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಎಲ್ಲವನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾಳೆ. ಅದಾದ ನಂತರ ಮುಂದಿನ ತನಿಖೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ಜಪ್ತಿಯಾಗಿರುವಂತಹ ಚಿನ್ನದ ಬಿಸ್ಕೆಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ನಟಿ ರಮ್ಯಾ ರಾವ್ ದುಬೈನಿಂದ ತಂದಂತಹ ಚಿನ್ನದ ಗಟ್ಟಿಗಳನ್ನ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಡಿಆರ್ಐ ಅಧಿಕಾರಿಗಳು ತಮ್ಮ ಖಚಿತ ಮಾಹಿತಿಯನ್ನ ಆಧರಿಸಿ ಆಕೆಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಚಿನ್ನದ ಗಟ್ಟಿಗಳು ಇದು. ನಟಿ ರಮ್ಯಾ ರಾವಳನ್ನ ಏರ್ಪೋರ್ಟ್ ನಲ್ಲಿ ತಪಾಸಣೆ ನಡೆಸಿದಂತಹ ಸಂದರ್ಭದ ಇಂಚಿಂಚು ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಮ್ಮ ಮುಂದೆ ಇಡ್ತಾ ಇದೆ. ಏರ್ಪೋರ್ಟ್ ನಲ್ಲಿ ರಮ್ಯಾ ಬರ್ತಾ ಇದ್ದ ಹಾಗೆ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಸುತ್ತುವರಿತಾರೆ. ಡಿಆರ್ಐ ನಿಂದ ಏರ್ಪೋರ್ಟ್ ಕಸ್ಟಮ್ಸ್ ಬಳಿ ರಮ್ಯಾಳ ತಪಾಸಣೆ ಆಗುತ್ತೆ. ಅಧಿಕಾರಿಗಳ ಮುಂದೆ ತನ್ನ ಬಳಿ ಏನೂ ಇಲ್ಲ ಅಂತ ರಮ್ಯಾ ನಾಟಕ ಆಡ್ತಾಳೆ. ರಮ್ಯಾ ರಾವ್ ಹ್ಯಾಂಡ್ ಬ್ಯಾಗ್, ಟ್ರಾಲಿ ಇದನ್ನ ಡಿಆರ್ಐ ಅಧಿಕಾರಿಗಳು ಚೆಕ್ ಮಾಡ್ತಾರೆ. ಖಚಿತ ಮಾಹಿತಿ ಇರೋದ್ರಿಂದ ರಮ್ಯಾ ರಾವ್ ಚಿನ್ನವನ್ನ ತೆಗೆದುಕೊಂಡು ಬಂದಿದ್ದಾಳೆ ಅನ್ನುವಂತಹ ಮಾಹಿತಿ ಇಟ್ಕೊಂಡೆ ಏರ್ಪೋರ್ಟ್ ನಲ್ಲಿ ಆಕೆಗಾಗಿ ಕಾಯ್ತಾ ಇದ್ರು ಡಿಆರ್ಐ ಅಧಿಕಾರಿಗಳು. ಬ್ಯಾಗ್ ಕೊಡ್ತಾಳೆ, ಟ್ರಾಲಿ ಬ್ಯಾಗ್ ಕೊಡ್ತಾಳೆ, ಆದ್ರೆ ಅದರಲ್ಲಿ ಏನೂ ಇರೋದಿಲ್ಲ. ಆಗ ಡೌಟ್ ಜಾಸ್ತಿ ಆಗತ್ತೆ, ಮತ್ತಷ್ಟು ಡೌಟ್ ಬರುತ್ತೆ. ಹಾಗಾಗಿ ಅಲ್ಲೇ ಇದ್ದಂತಹ ಮಹಿಳಾ ಅಧಿಕಾರಿಗಳನ್ನ ಕರೆಸಿ ಆಕೆಯನ್ನ ಬಾಡಿ ಚೆಕಿಂಗ್ ಮಾಡಿಸ್ತಾರೆ. ಆಗ 17 ಚಿನ್ನದ ಬಿಸ್ಕತ್ಗಳು ಇರೋದು ತಿಳಿದು ಬರುತ್ತೆ. ಬ್ಯಾಂಡೇಜ್ ನಲ್ಲಿ ಆ ಚಿನ್ನದ ಗಟ್ಟಿಗಳನ್ನ ತನ್ನ ದೇಹಕ್ಕೆ ಅಂಟಿಸಿಕೊಂಡು ಬಂದಿರ್ತಾಳೆ ನಟಿ ರಮ್ಯಾ ರಾವ್. ಅದಾದ ನಂತರ ಆಕೆಯ ಬಳಿ ಸಿಕ್ಕಂತಹ ಚಿನ್ನ ಪ್ಯೂರಿಟಿಯನ್ನ ಕೂಡ ಚೆಕ್ ಮಾಡಲಾಗುತ್ತೆ. ಡಿಆರ್ಐ ನಿಂದ ಏರ್ಪೋರ್ಟ್ ಕಸ್ಟಮ್ಸ್ ಬಳಿ ತಪಾಸಣೆ ಆಗುತ್ತೆ. ಅಧಿಕಾರಿಗಳ ಮುಂದೆ ತನ್ನ ಬಳಿ ಏನೂ ಇಲ್ಲ ಅಂತ ನಾಟಕ ಆಡ್ತಾಳೆ. ಮೊದಲು ರಮ್ಯಾ ರಾವ್ ಹ್ಯಾಂಡ್ ಬ್ಯಾಗ್, ಟ್ರಾಲಿಯನ್ನ ಚೆಕ್ ಮಾಡ್ತಾರೆ ಅಧಿಕಾರಿಗಳು. ಅದಾದ ನಂತರ ಅಲ್ಲಿ ಏನೂ ಸಿಗೋದಿಲ್ಲ.
ಖಚಿತ ಮಾಹಿತಿ ಇದ್ದಿದ್ದರಿಂದಲೇ ರನ್ಯಾ ರಾವ್ ಬಾಡಿ ಚೆಕಿಂಗ್ಗೆ ನಿರ್ಧರಿಸ್ತಾರೆ. ಮಹಿಳಾ ಅಧಿಕಾರಿ ಮೂಲಕ ರನ್ಯಾ ರಾವ್ ಬಾಡಿ ಚೆಕ್ ಮಾಡಿಸ್ತಾರೆ ಅಧಿಕಾರಿಗಳು. ಆಗ 17 ಚಿನ್ನದ ಗಟ್ಟಿ ಬಿಸ್ಕತ್ಗಳು ಅಂಟಿಕೊಂಡಿರೋದು ಪತ್ತೆಯಾಗತ್ತೆ. ಈ ಚಿನ್ನದ ಗಟ್ಟಿಗಳನ್ನ ಏರ್ಪೋರ್ಟ್ನಲ್ಲೇ ತೂಕ ಹಾಕ್ತಾರೆ DRI ಅಧಿಕಾರಿಗಳು. ಚಿನ್ನದ ಶುದ್ಧತೆ ಪ್ಯೂರಿಟಿ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿನೇ ಚಿನ್ನದ ಎಕ್ಸ್ಪರ್ಟ್ ಧೀರಜ್ ಕುಮಾರ್ ಅವರನ್ನ ಕರೆಯಿಸಿ ಪರಿಶೀಲನೆ ಮಾಡ್ತಾರೆ. ಆಗ ತಿಳಿದು ಬರುತ್ತೆ ಇದು ಪರಿಶುದ್ಧವಾದಂತಹ ಚಿನ್ನ ಅಂತ. DRI ಡೆಪ್ಯೂಟಿ ಡೈರೆಕ್ಟರ್ ರಿಯಾಜ್ ಜೋಶಿ ನೇತೃತ್ವದಲ್ಲಿ ತನಿಖೆ ಆಗತ್ತೆ, ಮಹಜರ್ ಮಾಡ್ತಾರೆ. DRI ಕೋರ್ಟ್ಗೆ ಇದೆಲ್ಲವನ್ನು ಕೂಡ DRI ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ದಾಖಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.